ಇಂಡಿಯಾ ಮೈತ್ರಿಕೂಟದ ನೇತೃತ್ವ ವಹಿಸಿಕೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರದ್ದೇ ಪರಮಾಧಿಕಾರ, ಸರ್ವಾಧಿಕಾರ. ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವ್ರಿಗಾಗಲಿ, ಮುತ್ತಾತ ನೆಹರು ಅವ್ರಿಗಾಗಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಹಿನ್ನೆಲೆ ಆದರೂ ಇತ್ತು. ನಿಮಗೇನಿದೆ? ಇದು ಪಾಕೆಟ್ನಲ್ಲಿ ಇಟ್ಕೊಂಡೇ ಓಡಾಡ್ಕೊಂಡು ಬಂದಿರೋದು. ಇವರು ಯಾವತ್ತೂ ಕೂಡ ಸಂವಿಧಾನವನ್ನು ಅನುಷ್ಠಾನ ಮಾಡೋದಕ್ಕಿಂತ ಅದು ನಮ್ಮ ಜೇಬಲ್ಲಿ ಇಟ್ಕೊಂಡೇ ಓಡಾಡ್ತಾ ಬಂದ ಕುಟುಂಬ ಇದು. ಲೋಕಸಭೆಯನ್ನು ಪ್ರವೇಶಿಸಿ 15 ದಿವಸಗಳಾಗಿಲ್ಲ, ಅಷ್ಟೊತ್ತಿಗಾಗಲೇ ಪ್ರಧಾನಿ ಭಾಷಣ ಅವರಿಗೆ ಬೇಸರ ತಂದುಬಿಡ್ತಂತೆ, ತಲೆಚಿಟ್ಟು ಹಿಡಿಸ್ಬಿಡ್ತಂತೆ. ಕಾಂಗ್ರೆಸ್ ರಾಜ ಪರಿವಾರದ ಒಂದು ದರ್ಪ, ದುರಂಕಾರ ಮತ್ತು ಅಸಹನೆಗೆ ಒಂದು ಮಾದರಿ. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಧ್ವಜ ಹಾರಿಸಿದ್ದ ಫಿರೋಜ್ ಗಾಂಧಿ ಅವ್ರನ್ನ ಇವ್ರು ಯಾಕೆ ನೆನಪಿಸ್ಕೊಳ್ಳೋದಿಲ್ಲ? ಈ ಪ್ರಿಯಾಂಕಾ ಗಾಂಧಿ ಅವ್ರ ಮಾತಿನಲ್ಲಾಗಲಿ, ರಾಹುಲ್ ಗಾಂಧಿ ಅವ್ರ ಮಾತಿನಲ್ಲಿ ಏನೂ ಇಲ್ಲ. ಲೋಕಸಭೆಯಲ್ಲಿ ಪ್ರಿಯಾಂಕಾ ರಂಗಪ್ರವೇಶ. ಇನ್ನು ತಾವು ಬಯಸಿದ ಸುರಕ್ಷಿತ ಕ್ಷೇತ್ರ ಕೇರಳ ರಾಜ್ಯದ ವಯನಾಡ್ ಲೋಕಸಭಾ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ 5 ಲಕ್ಷಕ್ಕೂ ಅಧಿಕ ಬಹುಮತದಿಂದ ಗೆದ್ದು ಬಂದ ಪ್ರಿಯಾಂಕಾ ವಾದ್ರಾ ಗಾಂಧಿ ಇದೇ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಕಾಣಿಸ್ಕೊಂಡ್ರು. ಬರೀ ಕಾಣಿಸ್ಕೊಂಡಿದ್ದಷ್ಟೇ ಅಲ್ಲ, ಈ ಥರ ಯಾವುದೇ ನೂತನವಾಗಿ ಚುನಾಯಿತ ಸದಸ್ಯನಿಗೆ ಸಾಧ್ಯವಾಗದ ಅವಕಾಶ ಇವರಿಗೆ ಸಿಕ್ಕಿತ್ತು. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ, ಅಂದರೆ ಅಧಿಕೃತ ಪ್ರತಿಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಅಂದರೆ ಇಂಡಿಯಾ ಮೈತ್ರಿಕೂಟದ ನೇತೃತ್ವ ವಹಿಸಿಕೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರದ್ದೇ ಪರಮಾಧಿಕಾರ, ಸರ್ವಾಧಿಕಾರ. ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಅಧ್ಯಕ್ಷರು ಯಾರೇ ಆಗಿರಲಿ, ಇಂಡಿಯಾ ಮೈತ್ರಿಕೂಟದಲ್ಲಿ ಇತರ ಹಿರಿಯ ನಾಯಕರು ಯಾರೇ ಇರಲಿ, ಅವರೆಲ್ಲರಿಗಿಂತ ದೊಡ್ಡವರು ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಹೀಗಾಗೇ ಪ್ರಿಯಾಂಕಾ ಗಾಂಧಿ ಅವರಿಗೆ ಯಾರಿಗೂ ಸಿಗದಂಥ ಅಪರೂಪದ ಅವಕಾಶ ಅವರಿಗೆ ಸಿಕ್ತು. ಕಳೆದ 2 ದಿನಗಳ ಕಾಲ 13 ಮತ್ತು 14ನೇ ತಾರೀಕು ಡಿಸೆಂಬರ್ ಲೋಕಸಭೆಯಲ್ಲಿ ನಡೆದ ಸಂವಿಧಾನದ 75ನೇ ವರ್ಷಾಚರಣೆಯ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಂಡ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಪ್ರತಿಪಕ್ಷಗಳ ಸಾಲಿನಿಂದ ಪ್ರಪ್ರಥಮ ಭಾಷಣಕಾರ್ತಿಯಾಗಿ ಮಾತನಾಡುವ ಅವಕಾಶ ದೊರಕಿತ್ತು. ಸಾಮಾನ್ಯವಾಗಿ ಪ್ರತಿಪಕ್ಷದ ನಾಯಕರು ಅಥವಾ ಸದನದ ಉಪನಾಯಕರು, ಅಂದರೆ ಕಾಂಗ್ರೆಸ್ನ ಡೆಪ್ಯೂಟಿ ಫ್ಲೋರ್ ಲೀಡರ್ ಗೌರವ್ ಗೊಗೊಯ್ ಅಥವಾ ಅವರ ಸಹೋದರ ರಾಹುಲ್ ಗಾಂಧಿ ಶುರು ಮಾಡಬೇಕಾಗಿದ್ದ ಚರ್ಚೆಯನ್ನು ಈ ಪ್ರಿಯಾಂಕಾ ವಾದ್ರಾ ಗಾಂಧಿ ಶುರು ಮಾಡಿದರು. ನೋಡಿ, ಇದೇ ಕುಟುಂಬ ರಾಜಕಾರಣದ ವಿಶೇಷ ಸವಲತ್ತು. ಇತರ ಅನೇಕ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷಗಳಿವೆ, ಆದರೆ ಈ ಕಾಂಗ್ರೆಸ್ ರಾಜ ಪರಿವಾರದ್ದೇ ಒಂದು ವಿಶೇಷ ಅಧಿಕಾರ, ವಿಶೇಷ ಸವಲತ್ತು, ವಿಶೇಷವಾದ ಪ್ರಿವಿಲೇಜ್. ಆಕೆ ಮೊದಲು ಭಾಷಣ ಮಾಡಿದ ಆಳುವ ಪಕ್ಷಗಳ ಪರವಾಗಿ ಚರ್ಚೆಯನ್ನು ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಭಾಷಣದ ಯಾವ ವಿವರಗಳನ್ನು ಆಕೆ ಕೇಳಿಸ್ಕೊಂಡಾಗಿರಲಿಲ್ಲ. ಅವರು ಸುಮಾರು 1.5 ಗಂಟೆಗಳ ಕಾಲ ಮಾತನಾಡಿದ ರಾಜನಾಥ್ ಸಿಂಗರ ಭಾಷಣದ ಬದಲು ತನ್ನದೇ ಭಾಷಣಕ್ಕೆ ತಯಾರು ನಡೆಸಿದ್ರು ಅಂತ ಕಾಣುತ್ತೆ. ಅವ್ರ ಮನಸ್ಸಿನಲ್ಲಿ ಬೇರೆ ರೀತಿಯ ವಿಚಾರಗಳೇ ಇದ್ವು ಅಂತ ಕಾಣುತ್ತೆ. ರಾಜನಾಥ್ ಸಿಂಗ್ ಅವರು ಆರಂಭಿಕ ಭಾಷಣದಲ್ಲಿ ಏನು ಹೇಳಿದ್ರೋ ಬಿಟ್ಟರೋ, ಪ್ರಿಯಾಂಕಾ ಗಾಂಧಿ ತಾನು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದ ವಿಚಾರಗಳನ್ನೆಲ್ಲ ಭಾಳ ಲೀಲಾಜಾಲವಾಗಿ ಮಂಡಿಸ್ಬಿಟ್ರು. ಒಬ್ಬ ಸಿನಿಮಾ ನಟಿ ಹಾಗೆ ತಮ್ಮ ಅಜ್ಜಿ ಇಂದಿರಾ ಗಾಂಧಿಯವರ ರೀತಿಯಲ್ಲೇ ವೇಷಭೂಷಣ ಮತ್ತು ಭಾಷಣದ ಶೈಲಿಯನ್ನು ಅನುಕರಿಸುವ ಪ್ರಿಯಾಂಕಾ ವಾದ್ರಾ ಗಾಂಧಿಯ ಭಾಷಣಕ್ಕೆ ನಿರಂತರವಾಗಿ ಕಾಂಗ್ರೆಸ್ ಸಂಸದರುಗಳೆಲ್ಲ ಚಪ್ಪಾಳೆ ತಟ್ಟುತ್ತಾ ಹುರಿದುಂಬಿಸ್ತಾ ಹೋದರು. ಕಡೆಗೂ ಆಕೆ ಭಾಷಣ ಮುಗೀತು. ಅವ್ರ ಭಾಷಣದ ಒಟ್ಟಾರೆ ಸಾರಾಂಶ, ದೇಶದಲ್ಲಿ ಪ್ರಜಾಪ್ರಭುತ್ವ ಮುರಿದು ಬಿದ್ದಿದೆ, ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ, ಈ ದೇಶದ ಬಡ ಕಾರ್ಮಿಕರು, ಕೂಲಿಕಾರರು, ಯುವಕರು ಅವರೆಲ್ಲರೂ ಕೂಡ ಅಸಹಾಯಕರಾಗಿಬಿಟ್ಟಿದ್ದಾರೆ, ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಯಾವುದೇ ಕ್ಷಣದಲ್ಲೂ ಕೂಡ ಈ ದೇಶ ಮುಳುಗೋಗೋ ಸ್ಥಿತಿಗೆ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ಇಡೀ ಭಾರತದ ಪ್ರಜಾತಂತ್ರವೇ ಮುಳುಗಡೆ ಹಂತಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಇದಾದ ನಂತರ 2 ದಿನಗಳ ಚರ್ಚೆ, ಅದರಲ್ಲಿ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳಿಂದ ಅನೇಕರು ಮಾತಾಡಿದರು. ಅಖಿಲೇಶ್ ಯಾದವ್ ಮಾತಾಡಿದರು, ಗೌರವ್ ಗೊಗೊಯ್ ಮಾತಾಡಿದರು, ಕಣಿಮೌಳಿ ಮಾತಾಡಿದರು, ಎ ರಾಜಾ ಮಾತಾಡಿದರು. ಹಾಗೆ ಆಳುವ ಪಕ್ಷದ ಸಾಲಿನಿಂದ ಅನೇಕರು ಮಾತಾಡಿದರು. ಅದರಲ್ಲೂ ಕಿರಣ್ ರಿಜಿಜು ಮಾತಾಡಿದರು, ರವಿಶಂಕರ್ ಪ್ರಸಾದ್ ಮಾತಾಡಿದರು. ಇವರೆಲ್ಲರ ಭಾಷಣಗಳ ನಂತರ ಸದನದ 2 ದಿನಗಳ ಚರ್ಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ಕೊಂಚ ಯಾವುದೇ ಅಡೆತಡೆ ಇಲ್ಲದೆ ಸುಮಾರು 2.25 ಗಂಟೆ ತಮ್ಮ ಉತ್ತರವನ್ನು ಮಂಡಿಸಿದರು. ಈ ಪ್ರಧಾನಿಯ ಉತ್ತರದುದ್ದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಇದುವರೆಗಿನ ಸಂವಿಧಾನ ಕುರಿತಂತೆ ಕಾಂಗ್ರೆಸ್ ಪಕ್ಷದ ವರ್ತನೆ ಹೇಗಿತ್ತೋ ಅದರ ವಿಸ್ತೃತವಾದ ವರ್ಣನೆ ಪ್ರಧಾನಮಂತ್ರಿಯವರ ಭಾಷಣದ ವಸ್ತುವಾಗಿತ್ತು. ಯಾಕೆಂತಂದರೆ ಅವರು ಕೊಟ್ಟ ಅದಕ್ಕೆ ನೀಡಿದ ಸಮರ್ಥನೆ ಏನು ಅಂತಂದರೆ, ಕಳೆದ 75 ವರ್ಷಗಳ
ಈ ಸಂವಿಧಾನ ನಿರ್ದೇಶಿತ ಪ್ರಭುತ್ವದಲ್ಲಿ 55 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದೆ ಕಾಂಗ್ರೆಸ್ ಪಕ್ಷವಾದ್ದರಿಂದ ಕಾಂಗ್ರೆಸ್ ಪಕ್ಷವನ್ನೇ ನಾನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಕಳೆದ 75 ವರ್ಷಗಳ ಚರಿತ್ರೆಯನ್ನು ಮಲ್ಕು ಹಾಕ್ತೇನೆ ಅಂತ ಅವ್ರು ಮಾಡಿದ ಭಾಷಣ ಇವರು ರುಚಿಸಲಿಲ್ಲ. ಯಾಕಂದರೆ ಯಾವ ರೀತಿ ಈ ಸಂವಿಧಾನವನ್ನು ಇವತ್ತು ಪಾಕೆಟ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಇದು ಪಾಕೆಟ್ನಲ್ಲಿ ಇಟ್ಕೊಂಡೇ ಓಡಾಡ್ಕೊಂಡು ಬಂದಿರೋದು. ಇವರು ಯಾವತ್ತೂ ಕೂಡ ಸಂವಿಧಾನವನ್ನು ಅನುಷ್ಠಾನ ಮಾಡೋದಕ್ಕಿಂತ ಅದನ್ನು ಜೇಬಲ್ಲಿ ಇಟ್ಕೊಂಡೇ ಓಡಾಡ್ತಾ ಬಂದ ಕುಟುಂಬ ಇದು. ಇದರ ಪರಿಣಾಮವಾಗಿ ಮನಸ್ಸೋ ಇಚ್ಛೆ ಸಂವಿಧಾನದ ತಿದ್ದುಪಡಿ ಮಾಡ್ತಾ ಬಂದರು. ಜವಾಹರ್ಲಾಲ್ ನೆಹರು ಅವರು ಏನೋ ಆವತ್ತಿನ ಸಂದರ್ಭದಲ್ಲಿ 1951ರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೊದಲ ತಿದ್ದುಪಡಿಯನ್ನು ತಂದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಮಟ್ಟಿನ ಕಡಿವಾಣ ಹಾಕಿದರು. ಅದಕ್ಕೆ ಬಹುಶಃ ಆವತ್ತಿನ ಸಾಂದರ್ಭಿಕ ಒತ್ತಡ ಇರ್ಬೋದು. ಅಂದರೆ ಪತ್ರಿಕಾ ಸ್ವಾತಂತ್ರ್ಯದ ಹೆಸರಲ್ಲಿ ವ್ಯಕ್ತಿಗತ ತೇಜೋವಧೆ, ಮಾನಹಾನಿ, ಅಪಪ್ರಚಾರ ಆಗಕೂಡದು ಅನ್ನೋ ಉದ್ದೇಶದಿಂದ ಅವ್ರು ಮಾಡಿರ್ಬೋದು. ಆ ತಿದ್ದುಪಡಿಯನ್ನು ತದನಂತರದ ಯಾವುದೇ ಸರ್ಕಾರ ಕೂಡ ಬದಲಾಯಿಸೋ ಪ್ರಯತ್ನ ಮಾಡಿಲ್ಲ. ಆದರೆ 1975ರ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ ತಿದ್ದುಪಡಿಗಳು ಎಲ್ಲವೂ ಕೂಡ ದೇಶವನ್ನು ಪ್ರಜಾತಂತ್ರದ ದಮನ ಮತ್ತು ಸರ್ವಾಧಿಕಾರದ ಹೇರಿಕೆ ಎತ್ತಲೇ ಆ ಎಲ್ಲ ತಿದ್ದುಪಡಿಗಳ ಉದ್ದೇಶ ಆಗಿತ್ತು. ಅದನ್ನು ಸರಿಪಡಿಸಲಿಕ್ಕೆ 1977ರಲ್ಲಿ ರಾಷ್ಟ್ರದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಅಂದರೆ ಜನತಾ ಪಕ್ಷದ ಸರ್ಕಾರ, ಅದರ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ, ಉಪಪ್ರಧಾನಿ ಚರಣ್ ಸಿಂಗ್ ಅವರಿದ್ದ ಸರ್ಕಾರ ಬಂದ್ಬಿಟ್ಟು ಅದನ್ನೆಲ್ಲ ರಿಪೇರಿ ಮಾಡಬೇಕಾಗಿ ಬಂತು. ಭಾರತದ ಸಂವಿಧಾನದ ಮೂಲ ಆದರ್ಶಗಳಾದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆ ಅಂಶಗಳನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕಾಗಿ ಬಂತು. ತನ್ಮೂಲಕ ನ್ಯಾಯಾಂಗೀಯ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲವನ್ನು ಕೂಡ ಮರುಸ್ಥಾಪನೆ ಮಾಡಬೇಕಾದ ಅಗತ್ಯ ಬಿತ್ತು. ಅಂದಹಾಗೆ ಈ ಪ್ರಿಯಾಂಕಾ ಗಾಂಧಿಯವರಿಗೆ ಪ್ರಧಾನಿಗಳ ಉತ್ತರ ಏನೋ, ಪ್ರಧಾನಿಗಳ ಸುದೀರ್ಘ ಭಾಷಣ ಭಾಳ ಬೋರಾಗಿ ಹೋಗ್ಬಿಡ್ತಂತೆ. ಸತತವಾಗಿ 2 ಗಣಿತದ ಕ್ಲಾಸ್ನಲ್ಲಿ ಕೂತಾಗ ಶಾಲಾ ಮಕ್ಕಳಿಗೆ ಯಾವ ರೀತಿ ಬೋರ್ ಆಗುತ್ತೋ ಆ ಥರ ತಲೆಚಿಟ್ಟು ಹಿಡಿಸ್ಬಿಡ್ತಂತೆ. ಅಂದರೆ ಬಹುಶಃ ಈಕೆ ತನ್ನ ವಿದ್ಯಾರ್ಥಿ ದಿನಗಳಲ್ಲಿ ಗಣಿತದ ಕ್ಲಾಸ್ನಲ್ಲಿ ಯಾವ ರೀತಿ ಈಕೆ ಪ್ರತಿಕ್ರಿಯೆ ತೋರ್ತಾಯಿದ್ರು, ಯಾವ ರೀತಿ ತಲ್ಲೀನರಾಗಿರ್ತಾ ಇದ್ರು ಅಂತ ಅಂದ್ಬಿಟ್ಟು ಆಕೆಗೆ ಮೇಷ್ಟ್ರುಗಳ ಬೋಧನೆ ಕೂಡ ಆಕೆಗೆ ಅದನ್ನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇರ್ತಾ ಇರಲಿಲ್ಲ, ಅಸಹನೆ ಇರ್ತಾ ಇರಲಿಲ್ಲ. ಯಾಕಂದರೆ ಹೇಳಿ ಕೇಳಿ ಆಕೆ ಮಾಜಿ ಪ್ರಧಾನಿಯವರ ಮೊಮ್ಮಗಳು ಮತ್ತು ಪ್ರಧಾನಮಂತ್ರಿಯವರ ಮಗಳು ಎಲ್ಲವೂ ಆಗಿದ್ದರು ಆ ಕಾಲದಲ್ಲಿ. ಬಹುಶಃ 80ರ ದಶಕದಲ್ಲಿ ಆಕೆ ಶಾಲೆ ಕಾಲೇಜಿಗೆ ಹೋಗಿರ್ಬೋದು. ಎಷ್ಟರ ಮಟ್ಟಿಗೆ ಅಸಹನೆ, ತನಗೆ ರುಚಿಸದ ವಿಚಾರಗಳನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಮತ್ತು ಅದರ ಬಗ್ಗೆ ದಿವ್ಯ ಅಸಡ್ಡೆ. ಆ ಅಸಡ್ಡೆಯನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳದೆ ಬಹಿರಂಗವಾಗಿ ತೋಡ್ಕೊಳ್ಳುವಂಥ ದ್ರಾಷ್ಟ್ಯ. ಇನ್ನೂ ಲೋಕಸಭೆಯನ್ನು ಪ್ರವೇಶಿಸಿ 15 ದಿವಸಗಳಾಗಿಲ್ಲ, ಅಷ್ಟೊತ್ತಿಗಾಗಲೇ ಪ್ರಧಾನಿ ಭಾಷಣ ಅವರಿಗೆ ಬೇಸರ ತಂದುಬಿಡ್ತಂತೆ, ತಲೆಚಿಟ್ಟು ಹಿಡಿಸ್ಬಿಡ್ತಂತೆ. ಇದು ಕಾಂಗ್ರೆಸ್ ರಾಜಪರಿವಾರದ ಒಂದು ದರ್ಪ, ದುರಂಕಾರ ಮತ್ತು ಅಸಹನೆಗೆ ಒಂದು ಮಾದರಿ. ಯಾಕೆ ಪ್ರಿಯಾಂಕಾ ವಾದ್ರಾ ಗಾಂಧಿಯವ್ರಿಗಾಗಲಿ, ರಾಹುಲ್ ಗಾಂಧಿಗಾಗಲಿ, ಸೋನಿಯಾ ಗಾಂಧಿಗಾಗಲಿ ಅವರ ಪರಿವಾರದ 2 ಪ್ರಮುಖ ಹೆಸರುಗಳು ಯಾಕೆ ನೆನಪಾಗ್ತಾ ಇಲ್ಲ? ಸಂವಿಧಾನ ಕುರಿತ ಚರ್ಚೆಯಲ್ಲಿ ಅವ್ರಿಗೆ ಯಾಕೆ ತಮ್ಮ ತಾತ ಫಿರೋಜ್ ಗಾಂಧಿ ಅವರು ನೆನಪಾಗಲಿಲ್ಲ? ಅಂದರೆ ಅವರ ಮುತ್ತಾತ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಪ್ರಥಮ ಪ್ರಧಾನಿಯಾಗಿ 17 ವರ್ಷಗಳ ಕಾಲ ಒಂಥರ ಏಕಚಕ್ರಾಧಿಪತ್ಯ, ಅಷ್ಟೊಂದು ಪ್ರಚಂಡ ವ್ಯಕ್ತಿತ್ವ ಅವ್ರದ್ದಾಗಿತ್ತು, ಅಂಥ ವರ್ಚಸ್ಸು ಅವ್ರಿಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಸದರಾಗಿ ಒಬ್ಬ ಭಿನ್ನಮತೀಯ ನಾಯಕನಂತೆ ಅತ್ಯಂತ ಧೈರ್ಯವಾಗಿ ದಿಟ್ಟತನದಿಂದ ವಿಚಾರಗಳನ್ನು ಮಂಡಿಸ್ತಾ ಇದ್ದರು ಫಿರೋಜ್ ಗಾಂಧಿ ಬಯಲಿಗೆಳೆದ ಮುದ್ರಾ ಹಗರಣದಿಂದಾಗಿ ಆವತ್ತಿನ ಹಣಕಾಸು ಸಚಿವರಾಗಿದ್ದ ಟಿ ಕೃಷ್ಣಮಾಚಾರಿಯವರು ರಾಜೀನಾಮೆ ಕೊಟ್ಟು ಪದತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಅಂದರೆ ಆಳು ಪಕ್ಷಕ್ಕೆ ಅಂಕುಶ ಬಿಡುವ ಕೆಲಸವನ್ನು ಫಿರೋಜ್ ಗಾಂಧಿ ತಮ್ಮ ಅಗಾಧವಾದ ಅಧ್ಯಯನಶೀಲತೆ, ವಿಚಾರಧಾರೆ, ಪ್ರಚಂಡ ವಾಕ್ಪಟುತ್ವದಿಂದ ತಮ್ಮದೇ ಆದ ರೀತಿಯಲ್ಲಿ ಪ್ರಭಾವವನ್ನು ಬೀರಿದರು. ಹಾಗಂದ ಮಾತ್ರಕ್ಕೆ ಅವರು ನೆಹರು ಅವರಿಗೆ ವಿರುದ್ಧವಾಗಿದ್ದರು ಅಂತಲ್ಲ. ಆದರೆ ಫಿರೋಜ್ ಗಾಂಧಿಯವರ ಹೆಸರನ್ನು ಇವತ್ತಿನ ಗಾಂಧಿ ಕುಟುಂಬವಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರಾಗಲಿ ಯಾಕೆ ನೆನಪಿಸ್ಕೊಳ್ಳೋದೇ ಇಲ್ಲ? ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಯುಗದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಧ್ವಜ ಹಾರಿಸಿದ್ದ ಫಿರೋಜ್ ಗಾಂಧಿಯವ್ರನ್ನ ಇವ್ರು ಯಾಕೆ ನೆನಪಿಸ್ಕೊಳ್ಳೋದಿಲ್ಲ? ಅದೇ ರೀತಿ 1975ರ ಆ ತುರ್ತು ಪರಿಸ್ಥಿತಿ ಅವಧಿಯ ಸರ್ವಾಧಿಕಾರದ ಸಂಕೇತ ಸಂಜಯ್ ಗಾಂಧಿ ಹೆಸರು ಯಾಕೆ ಇವ್ರಿಗೆ ನೆನಪಾಗ್ತಾ ಇಲ್ಲ? ಈ ಪ್ರಿಯಾಂಕಾ ಗಾಂಧಿಗಾಗಲಿ, ರಾಹುಲ್ ಗಾಂಧಿಗಾಗಲಿ, ಸೋನಿಯಾ ಗಾಂಧಿಗಾಗಲಿ ಪ್ರಿಯಾಂಕಾ ಗಾಂಧಿಯವರಿಗೆ ತಮ್ಮ ಚಿಕ್ಕಪ್ಪನ ಪಾತ್ರ ಯಾಕೆ ನೆನಪಾಗಲಿಲ್ಲ ಸಂವಿಧಾನ ಕುರಿತ ಚರ್ಚೆಯಲ್ಲಿ? ಯಾವುದೇ ಪ್ರಜಾತಂತ್ರ ಮತ್ತು ಸ್ವಾತಂತ್ರ್ಯ ಎರಡನ್ನೂ ದಮನ ಮಾಡಿಬಿಟ್ಟು ಅವರ ಅಜ್ಜಿ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಲಿಸಮ್ ಅನ್ನೋ 2 ಶಬ್ದಗಳನ್ನು ಸೇರಿಸಿದ್ರಲ್ಲ, ಅವಕ್ಕೇನಾದರೂ ಅರ್ಥ ಉಳಿದಿತ್ತಾ? ಸ್ವಾತಂತ್ರ್ಯ ಮತ್ತು ಪ್ರಜಾತಂತ್ರವನ್ನು ದಮನ ಮಾಡಿ ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನೋ ಶಬ್ದಗಳನ್ನು ಅಳವಡಿಸಿದಾಗ ಅದಕ್ಕೇನಾದರೂ ಅರ್ಥವಿತ್ತಾ?
ವಿರೋಧ ಪಕ್ಷಗಳನ್ನೆಲ್ಲ ಜೈಲಿನಲ್ಲಿ ಇಟ್ಬಿಟ್ಟು ತಮ್ಮದೇ ಸರ್ವಾಧಿಕಾರವನ್ನು ಹೇರಿದ್ರಲ್ಲ. ಅಟ್ಲೀಸ್ಟ್ ತಮ್ಮ ಸರ್ವಾಧಿಕಾರ ಆದರೂ ಸಹಿಸ್ಕೋಬೋದಾಗಿತ್ತು. ಏನೂ ಆಗಿರದಿದ್ದ ತಮ್ಮ ಕಿರಿಮಗ ಸಂಜಯ್ ಗಾಂಧಿಯ ಸರ್ವಾಧಿಕಾರವನ್ನು ಈ ದೇಶದ ಮೇಲೆ ಹೇರಿದ್ರಲ್ಲ, ಆ ಬಗ್ಗೆ ಇವರ ಪ್ರತಿಕ್ರಿಯೆ ಇಲ್ವಾ? ಇವ್ರಿಗೆ ಮರೆತೇ ಹೋಗ್ಬಿಟ್ಟಿದೆಯಾ? ತಮ್ಮ ತಂದೆಗೆ ಒಬ್ಬ ಕಿರಿ ತಮ್ಮ ಕೂಡ ಇದ್ದರು. ಅವರು 75ರಿಂದ 77ರವರೆಗೆ ಈ ದೇಶದ ಸಂವಿಧಾನೇತರ ಶಕ್ತಿಯಾಗಿ ವಿಜೃಂಭಿಸಿದ್ರು ಅನ್ನೋರು ನೆನಪಾಗ್ತಾ ಇಲ್ವಾ? ಆ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದ 20 ಪಾಯಿಂಟ್ ಪ್ರೋಗ್ರಾಮ್, 20 ಅಂಶಗಳ ಕಾರ್ಯಕ್ರಮ, ಮತ್ತು ಅವರ ಚಿಕ್ಕಪ್ಪ ಸಂಜಯ್ ಗಾಂಧಿ ಅವರು ಪ್ರಕಟಿಸಿದ 5 ಅಂಶಗಳ ಕಾರ್ಯಕ್ರಮ 5 ಪಾಯಿಂಟ್ ಪ್ರೋಗ್ರಾಮ್, ಈ 20+5 25 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇಟ್ಬಿಟ್ಟು ರಾಷ್ಟ್ರದ ಬಡವರನ್ನೆಲ್ಲ ಒಂಥರ ವಶೀಕರಣ ಮಾಡ್ಕೊಂಡ್ಬಿಟ್ಟು ಸರ್ವಾಧಿಕಾರದ ಒಂದು ಅಧಿಕಾರವನ್ನು ನಡೆಸಿದ್ರಲ್ಲ, ಆ ಕುರಿತು ಕಿಂಚಿತ್ತಾದರೂ ವಿಷಾದ, ಪಶ್ಚಾತ್ತಾಪ ಅಥವಾ ಪ್ರಾಯಶ್ಚಿತ್ತದ ಮಾತು ಕೇಳಿಬಂತ? ಈ ಪ್ರಿಯಾಂಕಾ ಗಾಂಧಿಯವ್ರ ಮಾತಿನಲ್ಲಾಗಲಿ, ರಾಹುಲ್ ಗಾಂಧಿಯವ್ರ ಮಾತಿನಲ್ಲಿ ಏನೂ ಇಲ್ಲ. ಮತ್ತೆ ಮೊಹಬ್ಬತ್ ಕಾ ದುಕಾನನ್ನು ಮಾತಾಡಿದರು. ನಿಮ್ಮ ಭಾಷಣದಲ್ಲಿ ಮೊಹಬ್ಬತ್ ಎಲ್ಲಿತ್ತು? ಪ್ರೀತಿ ಅನ್ನೋದೆಲ್ಲಿತ್ತು? ಪ್ರಧಾನಮಂತ್ರಿಯವರ ಕುರಿತ ಆ ದ್ವೇಷ, ಅಸಹನೆ, ಸಿಟ್ಟು, ಸೇಡು, ಪ್ರತಿಕಾರ ಇವೇ ವಿಜೃಂಭಿಸ್ತಾ ಇದ್ವು ಪ್ರಿಯಾಂಕಾ ವಾದ್ರಾ ಗಾಂಧಿಯವರೇ. ಆಮೇಲೆ ತಾವಿನ್ನೂ ಸದನ ಪ್ರವೇಶ ಮಾಡಿ ಒಂದು 15 ದಿವಸಗಳಾಗಿಲ್ಲ, ಈಗಾಗಲೇ ಪ್ರಧಾನಮಂತ್ರಿಯವರ ಭಾಷಣ ಕೇಳಿಸ್ಕೊಳ್ಳೋಷ್ಟು ನಿಮಗೆ ಸಹನೆ ಇಲ್ಲ. ಕನಿಷ್ಠ ಪಕ್ಷ ಈ ಸಾರಿ ಆದ್ರೂ ಯಾವುದೇ ಅಡೆತಡೆಯಿಲ್ಲದೆ ಅವ್ರು ಭಾಷಣ ಮಾಡಲಿಕ್ಕೆ ಸಾಧ್ಯವಾಯಿತು. ಇಲ್ಲದೇ ಇದುವರೆಗೂ ಕೂಡ ಕಳೆದ 10 ವರ್ಷಗಳಿಂದ ಪ್ರಧಾನಮಂತ್ರಿಯವರು ಯಾವುದೇ ಚರ್ಚೆಗೆ ಉತ್ತರ ಕೊಡಲಿಕ್ಕೆ ಎದ್ದು ನಿಂತಾಗಲೆಲ್ಲ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ದೊಂಬಿ ದಾಂಧಲೆ ನಿರಂತರವಾದ ಕಿರುಚಾಟದ ಮೂಲಕ ಅವರಿಗೆ ಭಂಗ ಮಾಡೋ ಪ್ರಯತ್ನ ಬಂತು, ರಸಭಂಗ ಮಾಡೋ ಪ್ರಯತ್ನ ಮಾಡಿದರು, ಸಭಾಭಂಗ ಮಾಡೋ ಪ್ರಯತ್ನ ಮಾಡ್ತಾ ಬಂದರು. ಈ ಸಾರಿ ಸಂವಿಧಾನದ ಹೆಸರಲ್ಲಿ ಚರ್ಚೆ ನಡೆದಿದ್ರೆ ಬಹುಶಃ ಸಹನಿಂದ ಕೇಳಿಸ್ಕೊಂಡ್ರು ಅಂತ ಕಾಣುತ್ತೆ. ಪ್ರಿಯಾಂಕಾ ವಾದ್ರಾ ಗಾಂಧಿಯವರೇ, ಸ್ವಲ್ಪ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ತಾವು ಈ ದೇಶದ ಪರ್ಮನೆಂಟ್ ರೂಲಿಂಗ್ ಫ್ಯಾಮಿಲಿಯನ್ನು ಆ ಗುಂಗಿನಿಂದ ಹೊರಗೆ ಬನ್ನಿ, ಆ ಭ್ರಮೆಯಿಂದ ಹೊರಗೆ ಬನ್ನಿ. ಆ ಭ್ರಮಾಲೋಕದಿಂದ ಹೊರಬಂದರೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದಿಷ್ಟು ಆಂತರಿಕ ಪ್ರಜಾಪ್ರಭುತ್ವದ ತಂಗಾಳಿ ಅಲ್ಲಿ ಬೀಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಪತನದ ಹಾದಿಯನ್ನು ಹಿಡಿಯುತ್ತೆ. ಈಗಾಗಲೇ ನೀವು ನಿಮ್ಮ ಸಹೋದರನ ವರ್ತನೆಯನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ ಮಿತ್ರ ಪಕ್ಷಗಳು ಒಬ್ಬೊಬ್ಬರಾಗೆ ಇಂಡಿಯಾ ಮೈತ್ರಿಕೂಟದ ನಿಮ್ಮ ಸಹವಾಸದಿಂದ ದೂರ ಸರಿತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ಉದ್ಧವ್ ಠಾಕ್ರೆ ಮತ್ತು ತೀರಾ ಇತ್ತೀಚೆಗೆ ನಿನ್ನೆ ತಾನೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ನಿಮ್ಮ ಕಾಂಗ್ರೆಸ್ ಪಕ್ಷದ ಧೋರಣೆ ಬಗ್ಗೆ, ನಡವಳಿಕೆ ಬಗ್ಗೆ ಮತ್ತು ಒಟ್ಟಾರೆ ನೀವು ನಡೆಸ್ತಾ ಇರೋ ರಾಜಕೀಯದ ಬಗ್ಗೆ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಪ್ರಕಟಿಸಿದ್ದಾರೆ. ಅವೆಲ್ಲವೂ ಎಚ್ಚರಿಕೆಯ ಗಂಟೆ ಅನ್ನೋದನ್ನು ಈ ಪ್ರಿಯಾಂಕಾ ವಾದ್ರಾ ಗಾಂಧಿ ಮರೆಯದಿರಲಿ. ತಾನು ಇಂದಿರಾ ಗಾಂಧಿಯ ಪುನರಾವತಾರ ಅನ್ನೋದನ್ನು ಮರೆತು ಬಿಡಲಿ. ನಿಮಗೆ ನೆಹರು ಆದರ್ಶಗಳು ಪಾಲಿಸಲಿಕ್ಕೂ ಆಗಲಿಲ್ಲ, ಹೋಗಲಿ ಇಂದಿರಾ ಗಾಂಧಿಯ ಆ ಧೈರ್ಯ ದಿಟ್ಟತನವನ್ನು ಅನುಸರಿಸಲಿಕ್ಕೂ ನಿಮ್ಗೆ ಆಗ್ತಾಯಿಲ್ಲ. ಇಂದಿರಾ ಗಾಂಧಿಯ ವೇಷಭೂಷಣ ಮತ್ತು ಭಾಷಣ ಶೈಲಿಯನ್ನು ಅನುಕರಿಸಿದ್ರೆ ಮಾತ್ರ ಸಾಲದು. ಎಲ್ಲ ಒಂದು ಕಡೆ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವ್ರಿಗಾಗಲಿ, ಮುತ್ತಾತ ನೆಹರು ಅವ್ರಿಗಾಗಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಹಿನ್ನೆಲೆ ಆದರೂ ಇತ್ತು. ನಿಮಗೇನಿದೆ? ನೀವು ಉದ್ದಕ್ಕೂ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಸರ್ಕಾರಿ ಕೃಪಾಪೋಷಿತ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ, ಅದು SPG NSG ಕಮಾಂಡೋಗಳ ಭದ್ರಕೋಟೆಯಲ್ಲೇ ತಾವೆಲ್ಲ ಬೆಳೆದು ಬಂದಿದ್ದೀರಿ. ತಮಗೆಲ್ಲ ಜನಸಾಮಾನ್ಯರ ಬದುಕು ಈಗೀಗ, ಅದು ಪ್ರಜ್ಞಾಪೂರ್ವಕವಾಗಿ ಚುನಾವಣಾ ಪ್ರಚಾರದ ರೂಪದಲ್ಲಿ ನೀವು ಜನಸಾಮಾನ್ಯರ ಬದುಕನ್ನು ಈಗ ತಾನೇ ಹುಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಒಬ್ಬ ಚಹಾ ಮಾರುವವನ ಮಗನಾಗ್ಬಿಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ. 23 ವರ್ಷಗಳಿಂದ ನಿರಂತರವಾಗಿ ಈ ದೇಶದ ಜನರ ಬೆಂಬಲವನ್ನು ಪಡ್ಕೊಂಡು ಬಂದಿರೋ ಒಬ್ಬ ವ್ಯಕ್ತಿ ಬಗ್ಗೆ ಹಗುರವಾಗಿ ಮಾತಾಡಬೇಡಿ, ಅಸಹನೆ ಬೇಸರವನ್ನು ಈ ರೀತಿ ಬಹಿರಂಗವಾಗಿ ಪ್ರಕಟಿಸಬೇಡಿ ಅಂತ ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಪ್ರಿಯಾಂಕಾ ವಾದ್ರಾ ಗಾಂಧಿ ಒಂದಿಷ್ಟು ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.